ಏನಪ್ಪ ಸ್ಪೆಷಲ್ ಅಂದರೆ ಇವತ್ತಿನ ಡೇ ಸ್ಪೆಷಲ್ ಆಗಿದೆ. ಈ ಹಾರ್ನೊಂದು ಗಾಡಿದು ಪಾ 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 ಅಂತ ಇರ್ತಾವೆ. ಮಲೈ ಕೋಫ್ತಾ. ಹಾಯ್ ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 24ನೇ ಅಡುಗೆ. ಏನಪ್ಪ ಸ್ಪೆಷಲ್ ಇವತ್ತಿನಂದರೆ ಇವತ್ತಿನ ಡೇ ಸ್ಪೆಷಲ್ ಆಗಿದೆ. ಏನಪ್ಪ ಅದು ಅಂದರೆ ಮಲಾಯಿ ಕೋಫ್ತಾ. ಮಲಾಯಿ ಕೋಫ್ತಾ ಬಹುಶಃ ಕರ್ನಾಟಕದಲ್ಲಿ ಭಾಳ ಕಡಿಮೆ ಜನ ಮಾಡ್ತಾರೆ, ಅವ್ರು ಕಡಿಮೆ ಜನಕ್ಕೆ ಗೊತ್ತು. ತಡಬೇಡ, ಆ ಡಿಶ್ ಹೆಂಗಿರುತ್ತೆ ಅಂತೇಳಿ ನೀವು ವಿಡಿಯೋ ನೋಡ್ತಾ ಗೊತ್ತಾಗ್ಬಿಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸ್ಪೆಷಲ್ ಡಿಶ್ ಮಲಾಯಿ ಕೋಫ್ತಾ. ಬನ್ನಿ. ಮೊದಲಿಗೆ 3 ಟೊಮ್ಯಾಟ್ರು, 3 ಈರುಳ್ಳಿ, 4-5 ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಕ್ಲೀನಾಗಿ 1ರಿಂದ 4 ಪೀಸ್ ಮಾಡೋಕ್ಕೆ ಸಾಕು. ಟೊಮ್ಯಾಟೊ ಕೂಡ 1ರಿಂದ 4 ಪೀಸ್ ಮಾಡ್ಕೊಳ್ಳಿ. ನೋಡಿ, ಮೆಣಸಿನ ಕೂಡ 1-2 ಪೀಸ್ ಮಾಡ್ಕೊಂಡು ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಬಿಡಿ. ಈಗ ಒಲೆ ಆನ್ ಮಾಡಿಕೊಂಡು ಅದ್ರ ಮೇಲೆ ಪ್ಯಾನ್ ಇಟ್ಟು ಅದರಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಅದರಲ್ಲಿ 1/2 ಚಮಚ ಜೀರಿಗೆ, 1-2 ಮಸಾಲೆ ಎಲೆ, ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು ಕಟ್ ಮಾಡಿರುವಂತಹ ಕೊತ್ತಂಬರಿ, ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಕೂಡ ಇದರಲ್ಲಿ ಹಾಕಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿ 5 ನಿಮಿಷ ಮಟ್ಟ ಫ್ರೈ ಆಗಿ ಬಿಡೋಣ. ಈಗ ಅದು ಫ್ರೈ ಆಗೋವರೆಗೂ ನಾನು ಮಾಡೋಣ, ಸೋರೆಕಾಯಿ ತೊಗೊಳ್ಳೋಣ. ಅದನ್ನು ಮೇಲಿನ ಭಾಗದಿಂದ ಮೊದಲೇ ಸಿಪ್ಪೆ ಸುಲ್ಕೋಬೇಕು. ಸುಲ್ಕೊಂಡು ಕ್ಲೀನಾಗಿ ತೊಳ್ಕೊಬೇಕು. ಅದು ಗಮನ ಇರಲಿ. ನೋಡಿ, ತೊಳ್ಕೊಂಡು ಅದನ್ನು ಏನು ಮಾಡಬೇಕು, ತುರಿಯ ಮಣಿ ಇರೋದು ಮನೆಯಲ್ಲಿ, ಅದರಿಂದ ನಾವು ತುರ್ಕೋಬೇಕು. ನಂತರ ತುರಿದ ಸೋರೆಕಾಯಿ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು ಕ್ಲೀನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಬಿಡೋಣ ಹಿಂಗೆ. ನಂತರ ಏನು ಮಾಡೋಣ, ಸೋರೆಕಾಯಿನ ಹಿಂಡ್ಕೊಂಬೋಣ ಕ್ಲೀನಾಗಿ. ಉಪ್ಪು ಯಾಕೆ ಹಾಕಿದ್ವಿ ಅಂದರೆ ಇದಕ್ಕೋಸ್ಕರನೇ. ಉಪ್ಪು ಹಾಕಿದ್ರೆ ಏನಾಗುತ್ತೆ, ನೀರಿನಂಶ ಬಿಡುತ್ತೆ ಸೋರೆಕಾಯಿ. ಈಗ ನೋಡಿ, ಕ್ಲೀನಾಗಿ ಹಿಂಗೆ ಹಿಂಡ್ಕೊಂಡು ಸೋರೆಕಾಯನ್ನು ಹಿಂಗೆ ತೆಗೆದಿರ್ಬೇಕು. ನೋಡಿ, ನೀರುಳ್ಳಿ ಎಷ್ಟು ವೇಸ್ಟ್ ಆಗಿದೆ ಅದರಲ್ಲಿ. ಈಗ ನಾವು ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ, ಕೊತ್ತಂಬರಿ ಕೂಡ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೈನು, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಕ್ಕೆ ಲವಂಗ ಪೌಡ್ರು, ಆಮೇಲೆ ಧನಿಯಾ ಪೌಡ್ರು, ಸ್ವಲ್ಪ ಖಾರದ ಪುಡಿ, ಆಮೇಲೆ ಪನ್ನೀರು. ಇದರಲ್ಲಿ ಮೇನ್ ಈಗ ಬೀಳುವಂಥ ಪಾರ್ಟು ಪನ್ನೀರ್ ಕೂಡ ಅದು ಹಾಕ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟು ನೀವು ಅಂದಾಜು ಮೇಲೆ ಹಾಕ್ಕೋಬೋದು. ಆಮೇಲೆ ಅಕ್ಕಿ ಹಿಟ್ಟು ಎಲ್ಲ ಸೇರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೇಗೆ ಮಿಕ್ಸ್ ಮಾಡೋದು ಅಂತೇಳಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹಿಂಗೆ ಇಟ್ಕೊಂಡು 10 ನಿಮಿಷ ಬಿಡಿ. ಈಗ ನಾವು ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಫ್ರೈ ಮಾಡಿಟ್ಟಿದ್ವಲ್ಲ, ಅದಾಗಿದೆ ನೋಡೋಣ. ಅರ್ಧಾಗಿದೆ. ಅದರಲ್ಲ ನಾವು ಮಾಡೋಣ ಈಗ ಅರಿಶಿನ 1/2 ಚಮಚ, ಚಕ್ಕೆ ಲವಂಗ ಪೌಡ್ರು, ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಜಾಸ್ತಿ ಹಾಕ್ಕೊಳ್ಳಿ ನಿಮ್ಮ ಇಷ್ಟ. ಆಮೇಲೆ ಧನಿಯಾ ಪೌಡ್ರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಜೊತೆಗೆ ಲಾಸ್ಟಿಗೆ ಕಸ್ತೂರಿ ಮೆಥಿ ಹಾಕ್ಕೊಂಡು ಸರಿಯಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 5 ನಿಮಿಷ ಅದನ್ನು ಫ್ರೈ ಆಗಿಬಿಡಿ. ನಂತರ ಆ ಮಸಾಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಬಿಡಿ ಇದು ಮಿಕ್ಸರಲ್ಲಿ. ಈಗ ಮತ್ತೆ ಗ್ಯಾಸ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಎಣ್ಣೆ ಹಾಕೊಂಬಿಡೋಣ. ಈಗ ಫ್ರೈಯಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಕಾದ ನಂತರ ನಾನು ಮಾಡೋಣ, ರೆಡಿ ಮಾಡಿರೋಂಥ ಕೋಫ್ತಾ ಬ್ಯಾಟ್ರ್ ಅಂದರೆ ಸೌರಿಕಾಯಿ ಬ್ಯಾಟ್ರನ್ನು ಏನು ಮಾಡೋಣ, ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಹಾಕ್ಕೊಂಡು ಎಣ್ಣೆಲಿ ಹಾಕೊಂಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ನೀವು ಇದು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಏನಾರ ಫ್ರೈ ಮಾಡಿಬಿಟ್ರೆ ಔಟ್ರಲ್ಲಿ ಏನಿದೆ ಕರ್ರ ಆಗ್ಬಿಡುತ್ತೆ ಮತ್ತು ಸುಟ್ಟಿದ ವಾಸನೆ ಬರುತ್ತೆ ಕೋಫ್ತಾದಲ್ಲಿ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕು. ಸೌಟಿಂದ ಉಂಡೆಯನ್ನು ಹಿಂದೆ ಮುಂದೆ ಮಾಡ್ತಾಯಿರ್ರಿ. ಈಗ ನೋಡಿ, ಈಗ ನಮ್ಮ ಕೋಫ್ತಾ ಉಂಡೆ ರೆಡಿಯಾಗಿದೆ. ಇದನ್ನು ಒಂದು ಎಕ್ಸ್ಟ್ರಾ ಬೌಲಲ್ಲಿ ತಗೊಂಬಿಡಿ. ಈಗ ಫ್ರೈ ಮಾಡಿದ ಬಾಣಲೆಯಲ್ಲೇ ಎಣ್ಣೆ ತಗೊಂಡು ಎಷ್ಟು ಬೇಕಷ್ಟು ಎಣ್ಣೆ ಇಟ್ಕೊಂಡು ಅದರಲ್ಲಿ ಕಾದಿದ ಎಣ್ಣೆಯಲ್ಲಿ ನಾವು ಸ್ವಲ್ಪ ಮಸಾಲೆ ಎಲೆ, ಜೀರಿಗೆ, ಚಕ್ಕೆ ಲವಂಗ, ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊಳ್ಬೇಕು. ನಂತರ ನಾವೇನು ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಏನು ಮಾಡಿದ್ವಲ್ಲ ಫ್ರೈನ, ಅದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಟಿರುವಂಥ ಮಸಾಲೆ ಇದು ನೋಡಿ, ಅದನ್ನು ಕೂಡ ಇದ್ರಲ್ಲಿ ಹಾಕ್ಕೊಂಬಿಟ್ಟಿದ್ದೀನಿ. ಈಗ ಇದು 5 ನಿಮಿಷ ಬಾಯ್ಲ್ ಆದಮೇಲೆ ನಾವೇನು ಉಂಡೆ ಮಾಡ್ಕೊಂಡಲ್ಲ ಕೋಫ್ತಾ ಉಂಡೆನ, ಅಂದರೆ ಸೋರೆಕಾಯಿ ಉಂಡೆನ ಇದ್ರಲ್ಲಿ ಹಾಕ್ಕೊಂಬೇಡೋಣ. ಇದ್ರಲ್ಲಿ ಹಾಕ್ಕೊಂಡು ಅದನ್ನು ಒಂದು 5 ನಿಮಿಷ ಬಾಯ್ಲ್ ಆಗಿಬಿಡೋಣ. ನಂತರ ಕೊನೆಯದಾಗಿ ಕಸ್ತೂರಿ ಮೆಥಿ, ಕಟ್ ಮಾಡಿರೋಂತಹ ಕೊತ್ತಂಬರಿ, ಕೊನೆಯದಾಗಿ
ಕ್ರೀಮ್ ಹಾಕೋದನ್ನು ಮರಿಬಾರ್ದು. ಇದು ಮಲಾಯಿ ಕೋಫ್ತಾ ಅಂದರೆ ಕ್ರೀಮ್ ಇರಲೇಬೇಕು. ಮಲೈ ಅಂದರೆ ಏನು, ಹಾಲಲ್ಲಿ ತೆಗೆದಂತಹ ಕೆನೆಯಿಂದ ಬಂದಿರುವಂತಹ ಒಂದು ಕ್ರೀಮ್ ಇದು, ಅಥವಾ ಮಾರ್ಕೆಟಲ್ಲಿ ಈಸಿಯಾಗಿ ಅವೈಲೇಬಲ್ ಸಿಗುತ್ತೆ, ನೀವು ಅದನ್ನು ತೊಗೋಬೋದು. ಇನ್ನೊಂದು 2 ನಿಮಿಷ ಬಾಯ್ಲ್ ಮಾಡಿಕೊಂಡು ಇಟ್ಬಿಟ್ರೆ ನಮ್ಮ ಮಲಾಯಿ ಕೋಫ್ತಾ ರೆಡಿ. ವೀಕ್ಷಕರೇ, ನಮ್ಮ ಮಲಾಯಿ ಕೋಫ್ತಾ ರೆಸಿಪಿ ರೆಡಿಯಾಗಿದ್ದಾತು. ಆ ಔಟರ್ ಲುಕ್ ಏನಿದೆಯಲ್ಲ, ಆ ಕ್ರೀಮ್ ಜೊತೆಗೆ ಆ ಕೊತ್ತಂಬರಿ ಮೇಲೆ ಹಾಕಿದ್ದು ಆ ವಾಸನೆ ಘಮ ಘಮ ಅಂತ ಅದೊಂದು ಬರ್ತಿದೆ. ನನಗೊಂದು ತೊಡ್ಕೊಳಕ್ಕಾಗ್ತಿಲ್ಲ. ಮೊದಲೇ ಟೇಸ್ಟ್ ಮಾಡ್ತೀನಿ ಇದ್ರ ಬಗ್ಗೆ, ಆಮೇಲೆ ವಿವರಣೆ ಕೊಡ್ತೀನಿ ಹೇಗೆ ಅಂತೇಳಿ. ಮೊದಲೇ ಕ್ರೀಮ್ ಜೊತೆಗೆ ಗ್ರೇವಿ ಚೆಕ್ ಮಾಡ್ತೀನಿ. ಮಾತಾಡೋಕ್ಕೆ ಶಬ್ದ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಆ ಗ್ರೇವಿ ಆಗಿದೆ. ಈಗ ನಾವೇನು ಕೋಫ್ತಾ ಮಾಡಿದ್ವಲ್ಲ ಅದನ್ನು ಕೂಡ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂಥೇಳಿ. ಆ ಮಸಾಲೆ ಜೊತೆಗೆ ಆಹಾ, ಹ್ಞೂ 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 ಮಾತೇ ಇಲ್ಲರಿ ಏನು. ವೀಕ್ಷಕರೇ, ಇದು ಮನೆಯಲ್ಲಿ ಮಾಡಲೇಬೇಕು. ಮನೇಲಿ ಮಾಡಿದಾಗ ನಿಮ್ಮ ಮನೆಯಲ್ಲಿ ವಾರಕ್ಕೊಂದ್ಸರಿ ಡಿಶ್ ರೆಡಿ ಆಗೋದು ಮಾತ್ರ ಗ್ಯಾರಂಟಿ. ಅಷ್ಟು ರಿಚ್ ಆಗಿದೆ ರೆಸಿಪಿ. ಏನಾದರೂ ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದುಬಿಟ್ಟು ಅವಾಗ ಈ ರೆಸಿಪಿ ಅವ್ರಿಗೆ ತಿನ್ನಿಸ್ಬಿಟ್ರೆ ಮತ್ತು ಆ ಗೆಸ್ಟ್ ಮತ್ತು ಅವ್ರ ಮನೆಗೆ ಹೋಗಿ ಈ ರೆಸಿಪಿಯನ್ನು ಮಾಡೋದು ಮಾತ್ರ ಗ್ಯಾರಂಟಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ನಾಳೆ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾ ಇರ್ರಿ. ಟೇಕ್ ಕೇರ್, ಬಾಯ್ ಬಾಯ್. ಮಸ್ತಾಗಿದೆ. ಕ್ರೀಮನ್ನು ये कार्य चीरता चे क्वां पैंग बोल के ना बातों कम करो. ಹಲೋ ಹಲೋ ಬಾತು ಕಮ್ ಕರೋ. ಅದಕ್ಕೆ ತಡಬೇಡ, ಆ ಡಿಶ್ ಹೆಂಗಿರುತ್ತಂತೆ